ವಿಡಿಯೋದಲ್ಲಿ ಜರ್ಮನ್ ಶೆಫರ್ಡ್ ವರ್ಸಸ್ ಡಾಬರ್ಮ್ಯಾನ್ ಇವೆರಡರಲ್ಲಿ ಯಾವುದು ಬೆಸ್ಟ್ ಡಾಗ್ ಬ್ರೀಡ್ ಅಂತ ಹೇಳಿ ನೋಡೋಣ. ಫ್ರೆಂಡ್ಸ್, ಜರ್ಮನ್ ಶೆಫರ್ಡ್ ನಾಯಿಗಳು ಜರ್ಮನಿ ಮೂಲದ ನಾಯಿಗಳಾಗಿವೆ. ಈ ನಾಯಿಗಳನ್ನ ಹರ್ಡಿಂಗ್ ಉದ್ದೇಶಕ್ಕಾಗಿ ಬ್ರೀಡಿಂಗ್ ಮಾಡಲಾಗಿದೆ. ಅಂತ ಹೇಳಿದ್ರೆ ಕುರಿ ಹಾಗೆ ಕೆಲವು ಸಾಕು ಪ್ರಾಣಿಗಳನ್ನ ಕಾವಲು ಕಾಯೋದಕ್ಕೋಸ್ಕರ ಈ ನಾಯಿಗಳನ್ನ ಬ್ರೀಡ್ ಮಾಡಲಾಗಿದೆ. ಇನ್ನು ಡಾಬರ್ಮ್ಯಾನ್ ನಾಯಿಗಳು ಕೂಡ ಜರ್ಮನಿಯ ಮೂಲದ ನಾಯಿಗಳಾಗಿವೆ. ಇವುಗಳನ್ನ ಕಾರ್ಲ್ ಡಾಬರ್ಮ್ಯಾನ್ ಎನ್ನುವ ವ್ಯಕ್ತಿ ಗಾರ್ಡಿಂಗ್ ಅಂದ್ರೆ ಕಾವಲು ಉದ್ದೇಶಕ್ಕಾಗಿ ಈ ನಾಯಿಗಳನ್ನ ಬ್ರೀಡ್ ಮಾಡಿದ್ದಾರೆ. ಜರ್ಮನ್ ಶೆಫರ್ಡ್ ಹಾಗೆ ಡಾಬರ್ಮ್ಯಾನ್ ಎರಡು ಕೂಡ ಫ್ಯಾಮಿಲಿಗೋಸ್ಕರ ತುಂಬಾ ಪ್ರೊಟೆಕ್ಟಿವ್ ಡಾಗ್ಸ್ ಆಗಿರುತ್ತವೆ. ಸ್ಟ್ರೇಂಜರ್ಸ್ ಅಥವಾ ಬೇರೆ ಡಾಗ್ಗಳಿಂದ ಏನಾದರೂ ತೊಂದರೆ ಆದರೆ ತಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುತ್ತವೆ. ಕೆಲವು ಡಾಗ್ಗಳು ತಮ್ಮ ಫ್ಯಾಮಿಲಿನ ಕಾಪಾಡೋದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟಿರುವಂತಹ ಉದಾಹರಣೆಗಳಿವೆ. ನಿಮ್ಮ ಮನೆಯಲ್ಲಿ ಒಂದು ವೇಳೆ ಚಿಕ್ಕ ಮಕ್ಕಳು ಅಥವಾ ವಯಸ್ಸಾದವರು ಇದ್ರೆ ಜರ್ಮನ್ ಶೆಫರ್ಡ್ ಬೆಸ್ಟ್ ಆಗಿರುತ್ತದೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಡಾಬರ್ಮ್ಯಾನ್ ಬಂದು ಚಿಕ್ಕ ಮಕ್ಕಳೊಂದಿಗೆ ಅಗ್ರೆಸಿವ್ ಆಗಬಹುದು. ಯಾಕೆ ಅಂತ ಹೇಳಿದ್ರೆ ಡಾಬರ್ಮ್ಯಾನ್ ಬಂದು ಒನ್ ಮ್ಯಾನ್ ಡಾಗ್ ಆಗಿರುತ್ತದೆ, ಬೇರೆಯವ್ರನ್ನ ಹತ್ರಕ್ಕೆ ಸೇರಿಸೋದಿಲ್ಲ. ಜರ್ಮನ್ ಶೆಫರ್ಡ್ಗಿಂತ ಡಾಬರ್ಮ್ಯಾನ್ಗಳ ಹೈಟ್ ಬಂದು ಜಾಸ್ತಿ ಇರುತ್ತದೆ. ಜರ್ಮನ್ ಶೆಫರ್ಡ್ಗಳ ಹೈಟ್ ಬಂದು 23 ಇಂಚಿಂದ 26 ಇಂಚ್ ತನಕ ಇವುಗಳ ಹೈಟ್ ಇರುತ್ತದೆ. ಡಾಬರ್ಮ್ಯಾನ್ಗಳು ಬಂದು 25ರಿಂದ 28 ಇಂಚ್ ತನಕ ಇರುತ್ತವೆ. ಇನ್ನು ನೆಕ್ಸ್ಟ್ ವೆಯ್ಟ್ ನೋಡೋದಾದ್ರೆ ಜರ್ಮನ್ ಶೆಫರ್ಡ್ಗಳು ಬಂದು ಡಾಬರ್ಮ್ಯಾನ್ಗಳಿಗಿಂತ ಅಧಿಕ ತೂಕವನ್ನು ಹೊಂದಿರುತ್ತವೆ. ಡಾಬರ್ಮ್ಯಾನ್ ಡಾಗ್ಸ್ಗಳ ಆವರೇಜ್ ವೆಯ್ಟ್ ಬಂದು 34 kg ಆಗಿರುತ್ತದೆ. ಹಾಗೆ ಜರ್ಮನ್ ಶೆಫರ್ಡ್ಗಳ ಆವರೇಜ್ ವೆಯ್ಟ್ ಬಂದು 40 kg ತನಕ ಇರುತ್ತದೆ. ಇನ್ನು ಈ ನಾಯಿಗಳ ಜೀವಿತಾವಧಿಯನ್ನು ನೋಡೋದಾದ್ರೆ ಜರ್ಮನ್ ಶೆಫರ್ಡ್ಗಳ ಜೀವಿತಾವಧಿ ಬಂದು 9 ವರ್ಷದಿಂದ 13 ವರ್ಷ ತನಕ ಇರುತ್ತದೆ. ಹಾಗೆ ಡಾಬರ್ಮ್ಯಾನ್ಗಳ ಜೀವಿತಾವಧಿ ಬಂದು 10 ವರ್ಷದಿಂದ 13 ವರ್ಷ ತನಕ ಇರುತ್ತದೆ. ಇಲ್ಲಿ ನಾವು ಹೇಳಿರೋದಕ್ಕಿಂತ ಅಧಿಕ ವರ್ಷ ಕೂಡ ಡಾಗ್ಗಳು ಬದುಕುವುದು. ಅದನ್ನು ನೀವು ಹೇಗೆ ಸಾಕಿರ್ತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಇವುಗಳ ಪ್ರೈಸ್ನ ನೋಡೋದಾದ್ರೆ ಡಾಬರ್ಮ್ಯಾನ್ಗಳ ಬಂದು ನಮಗೆ ಕರ್ನಾಟಕದಲ್ಲಿ 8,000ದಿಂದ 10,000 ತನಕ ಸುಲಭವಾಗಿ ಸಿಗುತ್ತವೆ. ಜರ್ಮನ್ ಶೆಫರ್ಡ್ ಬಂದು 10,000ದಿಂದ ಸಿಗುತ್ತದೆ. ನೀವು ಜರ್ಮನ್ ಶೆಫರ್ಡ್ನ ಕೋಲ್ಡ್ ವೆದರ್ನಲ್ಲಿ ತುಂಬ ಚೆನ್ನಾಗಿ ಸಾಕಬಹುದು. ಆದರೆ ನೀವು ಡಾಬರ್ಮ್ಯಾನ್ನ ಕೋಲ್ಡ್ ವೆದರ್ನಲ್ಲಿ ಸಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅವುಗಳ ಹೇರ್ ಬಂದು ತುಂಬ ಶಾರ್ಟ್ ಆಗಿರುತ್ತೆ. ಹಾಗೇನ ಅಧಿಕ ಬಿಸಿಲಿರುವಂಥ ಪ್ಲೇಸ್ನಲ್ಲೆಲ್ಲ ಜರ್ಮನ್ ಶೆಫರ್ಡ್ ನಾಯಿಗಳನ್ನ ಅಂದರೆ ಲಾಂಗ್ ಕೋಟ್ ಜರ್ಮನ್ ಶೆಫರ್ಡ್ ನಾಯಿಗಳನ್ನ ಸಾಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಡಾಬರ್ಮ್ಯಾನಲ್ಲಿ ಈ ರೀತಿ ಯಾವುದೇ ಸಮಸ್ಯೆ ಇರೋದಿಲ್ಲ. ನೀವು ಬಿಸಿಲು ಜಾಸ್ತಿ ಇರುವಂಥ ಪ್ಲೇಸ್ನಲ್ಲೂ ಸಹ ಈ ನಾಯಿಗಳನ್ನ ಆರಾಮಾಗಿ ಸಾಕಬಹುದು. ಇನ್ನು ಟ್ರೈನಿಂಗ್ ವಿಷಯಕ್ಕೆ ಬರೋದಾದ್ರೆ ಇವೆರಡು ನಾಯಿ ಕೂಡ ತುಂಬ ಇಂಟೆಲಿಜೆಂಟ್ ಆಗಿರುತ್ತವೆ. ಹಾಗಾಗಿ ನೀವು ಸುಲಭವಾಗಿ ಟ್ರೈನಿಂಗ್ನ ಕೊಡಬಹುದು. ಆದರೆ ಡಾಬರ್ಮ್ಯಾನ್ಗೆ ಕಂಪೇರ್ ಮಾಡಿದ್ರೆ ಜರ್ಮನ್ ಶೆಫರ್ಡ್ ಅಧಿಕ ವೇಗವಾಗಿ ಕಲಿಯುತ್ತದೆ. ಯಾಕೆ ಅಂತ ಹೇಳಿದ್ರೆ ಟಾಪ್ 10 ಇಂಟೆಲಿಜೆಂಟ್ ಡಾಗ್ ಬ್ರೀಡ್ ಲಿಸ್ಟ್ ನಲ್ಲಿ ಜರ್ಮನ್ ಶೆಫರ್ಡ್ ಬಂದು 3ನೇ ಪ್ಲೇಸ್ ನಲ್ಲಿದೆ. ಹಾಗೆ ಡಾಬರ್ಮ್ಯಾನ್ ಬಂದು 5ನೇ ಪ್ಲೇಸ್ ನಲ್ಲಿದೆ. ಈ ನಾಯಿಗಳಿಗೆ ನೀವು ಒಬಿಡಿಯನ್ಸ್ ಟ್ರೈನಿಂಗ್, ಶೋ ಟ್ರೈನಿಂಗ್ ಹಾಗೆ ಗಾರ್ಡಿಂಗ್ ಟ್ರೈನಿಂಗ್ ಇವುಗಳನ್ನ ಸುಲಭವಾಗಿ ಕಲಿಸಬಹುದು. ನಮ್ಮ ಕರ್ನಾಟಕದ ಪೊಲೀಸ್ ಶ್ವಾನ ದಳದಲ್ಲೂ ಸಹ ಹೆಚ್ಚಾಗಿ ಡಾಬರ್ಮ್ಯಾನ್ ಹಾಗೆ ಜರ್ಮನ್ ಶೆಫರ್ಡ್ ನಾಯಿಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಹಾಗೆ ಇವೆರಡು ಕೂಡ ಬೆಸ್ಟ್ ಗಾರ್ಡ್ ಡಾಗ್ ಬ್ರೀಡ್ ಆಗಿವೆ. ಆದ್ರೆ ಜರ್ಮನ್ ಶೆಫರ್ಡ್ಗೆ ಕಂಪೇರ್ ಮಾಡಿದ್ರೆ ಡಾಬರ್ಮ್ಯಾನ್ ಸ್ವಲ್ಪ ಅಧಿಕವಾಗಿ ಬೆಸ್ಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಡಾಬರ್ಮ್ಯಾನ್ಗಳನ್ನ ಗಾರ್ಡಿಂಗ್ ಉದ್ದೇಶಕ್ಕೋಸ್ಕರನೇ ಬ್ರೀಡ್ ಮಾಡಿದ್ದಾರೆ. ಆದರೆ ಜರ್ಮನ್ ಶೆಫರ್ಡ್ನ ಬಂದು ಹರ್ಡಿಂಗ್ ಉದ್ದೇಶಕ್ಕಾಗಿ ಬ್ರೀಡ್ ಮಾಡಲಾಗಿದೆ.